ಬ್ರೆಡ್ ಪಕೋಡ ಮಾಡುವ ವಿಧಾನ. ಅಂಗಡಿಯಿಂದ ಬ್ರೆಡ್ ತಂದು ಮನೇಲಿ ಪಕೋಡ ಮಾಡುವುದು. ಇವು ಮೂರು ಸದಾಗಿ ತಂದು ಬಾಂಡೆಗಡೆಯಿಂದ ಮಿಕ್ಸರ್ ತಂದು ಅದ್ರಾಗ ಹಾಕೊಂಡು ರುಬ್ಕೋರಿ. ಓಕೆ, ರುಬ್ಕೊಂಡು ನಂತರ ಬಟಾಟಿಯನ್ನು ಸ್ಮ್ಯಾಶ್ ಮಾಡೋಕೆ ಹಿಂಗೆ ಈ ಸ್ಮ್ಯಾಶ್ ಮಾಡೋದು ಬಂಡೆ ಸಿಗ್ತೈತಿ. ಅದಕ್ಕಿಂತ ಮೊದಲು ಬಟಾಟಿ ಕುಚ್ಕೋಬೇಕು. ಅದಕ್ಕೆ ಕುಕ್ಕರ್ ಬಂಡೆ ಸಿಗ್ತೈತಿ. ಹಾಂ, ಅದಕ್ಕೆ ಸ್ವಲ್ಪ ಬಂಗಿ ಪುಡಿ ಕುಡ್ಸ್ಕೊಂಬಂದಿರೋದು ಮೊದಲ ಮತ್ತು ಹಿಂದಾಡೆ ಹೋದ್ರೆ ಆಗೋದಿಲ್ಲ. ಮಾಡ್ತೀವಿ ಮತ್ತು ಅದನ್ನ ಬಿಟ್ಟು ಹೋಗತ್ತೈತಿ. ಹಿಂದಾಡೆ ಸ್ವಲ್ಪ ಕರಿಮೆಣಸಿನ್ಕಾಳು ಹಾಕ್ಬೇಕು. ಒಂಥರ ರುಚಿಗೆ ತಕ್ಕಷ್ಟು ಉಪ್ಪು, ಒಂಥರ ಅರಿಶಿನ ಪುಡಿ ಹಾಕ್ಬೇಕು. ಉಪ್ಪು ಬಿ ಪಿ ಅವ್ರದ್ದು ಮಾಡಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಬೇಕು. ಮತ್ತು ಕೊತ್ತಂಬರಿ ಹಾಕಿ ಕಲಿಸ್ಬೇಕು. ನಂತರ ಕಡ್ಲೆಟ್ ರೆಡಿ ಮಾಡ್ಕೊಂಡು ಕಡ್ಲೆಟ್ಟಿಗೆ ಉಪ್ಪು ಜೀರಿಗೆ ಹಾಕಿ ಸ್ವಲ್ಪ ಟೇಸ್ಟಿಗೆ ಚಲೋ ಬರ್ತೈತಿ. ಬೆಂಕಿ ಇವನ್ನೆಲ್ಲ ಹಾಕಿ ಕಲಸ್ರಿ. ಹಿಟ್ಟು ನಾದ್ಕೊಂಡು ಸ್ವಲ್ಪ ಬಜಿಗೆ ಹಂಗೆ ಕರಿದಿಲ್ಲ ಹಂಗೆ. ಅದಾದ ಕೂಡಲೇ ಮೊದಲೇನು ರೀ ರುಬ್ಕೊಂಡು ಬಟಾಟೆದು ಸ್ಮ್ಯಾಶ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿರ್ತೀರಿ. ಅದನ್ನು ಹಿಂಗೆ ಸ್ಯಾಂಡ್ವಿಚ್ ಕತ್ತಿ ಬ್ರೆಡ್ನ ಹಾಕಿ ರೆಡಿ ಮಾಡ್ಕೋಬೇಕು. ಹಾಂ, ಈ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆದ ನಂತರ ಹಿಂಗೆ ತ್ರಿಕೋನ ಆಕಾರ ಕಟ್ ಮಾಡ್ಕೊರಿ. ಪ್ರೆಸೆಂಟೇಬಲ್ ಆಗಿರ್ತದೆ, ನೋಡೋಕ್ಕೂ ಚಂದ ಇರ್ತದೆ. ಅದಾದ ನಂತರ ಹಿಟ್ಟೇನು ರುಬ್ಕೊಂಡಿರ್ತೀರಿ ಕಡಲೆ ಹಿಟ್ಟು, ಅದ್ರಾಗ ಎದ್ದು ಹಿಂಗೆ ಬಾಣ್ಲಾಕ ಕಾಯಿ ಎಣ್ಣೆ ಆಗಿಬಿಡ್ರಿ. ಎಣ್ಣೆ ಕಾಯ್ಬೇಕಂದ್ರೆ ಬಡ್ಸಂಗೆ ಕೆಳಗೆ ಬೆಂಕಿ ಹಚ್ಚಿರ್ಬೇಕು. ಅದನ್ನು ಮಾಡಿಬೇಡಿ. ಇದು ಬ್ರೆಡ್ ಪಕೋಡ ಕರದ ಗೋಲ್ಡನ್ ಕಲರ್ ಬಂದೋದ ಕೂಡಲೇ ಕೈ ಎದಿ ತೆಗಿಬೇಡ್ರಿ. ಆಕೆ ವಿಡಿಯೋದಾಗ ತೋರಿಸಂಗೆ ಅಂಥದ್ದೇನು ತಗೋರಿ ಅಂತ ಯಾಕೆ ಹಿಂದಗಡೆ ಒಂದು ಪ್ಲೇಟ್ನ ಹಾಕಿ ಸೈಡಿಗೆ ಸ್ವಲ್ಪ ಸಾಸ್ ಹಾಕೊಂಡು ಹಚ್ಕೊಂಡು ತಿಂತೀವಿ. ಮಸ್ತ್ ಆಕೈತಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.